ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬರ್ತಾ ಇದೆ. ಭಕ್ತ ಸಾಗರ ಭಕ್ತರನ್ನ ನಿಯಂತ್ರಿಸಲಿಕ್ಕೆ ಖುದ್ದು ಉಸ್ತುವಾರಿ ಸಚಿವರೇ ಅಖಾಡಕ್ಕಿಳಿದಿದ್ದಾರೆ. ಯಾಕಂತ ಹೇಳಿದ್ರೆ ನಿರೀಕ್ಷೆಗೂ ಮೀರಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಪೊಲೀಸರ ಜೊತೆಗೆ ತಾನೊಬ್ಬ ಸಚಿವ ಅನ್ನೋದನ್ನು ಮರೆತು ಸಾಮಾನ್ಯರಂತೆ ಅಲ್ಲಿನ ಜನ ನಿಯಂತ್ರಣ ಮಾಡಲಿಕ್ಕೆ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಕೃಷ್ಣ ಬೈರೇಗೌಡ ಇಷ್ಟ ಆಗೋದೇ ಇಂಥ ಕಾರಣಗಳಿಗೋಸ್ಕರ, ಅವರ ಸರಳತೆಗೋಸ್ಕರವೇ ಅವರು ಬಹಳ ಇಷ್ಟವಾಗ್ತಾರೆ. ನೋಡ್ತಾ ಇದ್ದೀರಿ, ಇಂಥ ಜನಜಂಗುಳಿಯ ಮಧ್ಯೆ ಕೆಲವರು ಅವರೇ ಪ್ರೊಟೆಕ್ಷನ್ನಲ್ಲಿ ಬಂದು ಪ್ರೊಟೆಕ್ಷನನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿ ಅವ್ರ ಮುಂದೆ ಗನ್ಮ್ಯಾನ್ಗಳು, PAಗಳು, ಪೊಲೀಸರು ಇರಬೇಕಾಗತ್ತೆ. ಬಟ್ ಇವರೊಬ್ಬರು ಸಚಿವರು ತಾವೇ ಸಾಮಾನ್ಯರಂತೆ ನಿಂತ್ಕೊಂಡು ಜನರನ್ನು ಸುರಕ್ಷಿತವಾಗಿ ಆಚೆ ಕಳಿಸ್ತಾ ಇದ್ದಾರೆ, ಜನರನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇದು ನಿಜವಾದ ಸಾಮಾಜಿಕ ಪ್ರಜ್ಞೆ ಮತ್ತು ಸರಳತೆಗೆ ಉದಾಹರಣೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೆನ್ನೆ ಕೃಷ್ಣ ಬೈರೇಗೌಡ ತಡರಾತ್ರಿಯಿಂದಲೇ ದೇವಸ್ಥಾನದ ಬಳಿ ಮೊಕ್ಕಾಂ ಹೂಡಿದ್ದಾರೆ, ಸಚಿವರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಲತಾ ಕುಮಾರಿ ದೇವಿ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ನಾವು ಹಿಂದೆ ನೋಡ್ತಾ ಇದ್ವಿ, ಸಚಿವರು, ಉಸ್ತುವಾರಿ ಸಚಿವರು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ನಲ್ಲಿ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಾ ಇದ್ರು. ತಮಗೆ ಬೇಕಾದಂಥ ಶಿಷ್ಯಂದರಿಗೆ, ಬಂಧು ಬಳಗಕ್ಕೆ, ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಬೇಕಾಬಿಟ್ಟಿಯಾಗಿ ಪಾಸ್ ಹಂಚ್ತಾ ಇದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಾಸ್ ಹಂಚ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ ದೇವಸ್ಥಾನ, ಅದರ ಸುಪರ್ದಿ, ಅದರ ವಾರಸುದಾರಕ್ಕೆ ನಮ್ಮದೇ ಈ ಬಾರಿ ಅನ್ನುವ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆದುಕೊಂಡಿದ್ದಿದೆ. ಜಿಲ್ಲಾಧಿಕಾರಿಗಳು ಕೂಡ ನಡೆದುಕೊಂಡಿದ್ದಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹಾಗೆ ನಡೆದುಕೊಂಡಿದ್ದಿದೆ. ಆದರೆ ಈ ಬಾರಿ ಬಹಳ ವಿಶೇಷವಾಗಿದೆ ನೋಡಿ. ಹೆಂಗೆ ಯಥಾ ರಾಜ ತಥಾ ಪ್ರಜಾ ಅಂತೀವಲ್ಲ, ಹಾಗೆ ಯಥಾ ರಾಜ ತಥಾ ಪ್ರಜಾ ಅಂತೀವಲ್ಲ, ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಬಾರಿ ಅತ್ಯಂತ ಶಿಸ್ತಿನಿಂದ ಯಾವುದೇ ರೀತಿಯ ಅಡಚಣೆಗೆ, ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಈ ರೀತಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನಾವು ಕೂಡ ಗಮನಿಸಿದ್ದೇವೆ ಅನೇಕ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳಾಗ್ತಿತ್ತು, ಗೊಂದಲಗಳಾಗ್ತಾ ಇತ್ತು, ಜನ ಬೈಕೋತಾ ಇದ್ದರು. ನೋಡಿ, ಯಾರೋ ರಾಜಕಾರಣಿಯವ್ರು ಬರ್ತಾರೆ, ನೇರವಾಗಿ ಗರ್ಭಗುಡಿಗೆ ನುಗ್ತಾರೆ. ನಾವು ಸಾಮಾನ್ಯ ಜನ ದಿನಗಟ್ಟಲೆ, ವಾರಗಟ್ಟಲೆ ಕಾಯ್ತಾ ಇರಬೇಕಾಗುತ್ತೆ, ದಿನಗಟ್ಟಲೆ ಕಾಯ್ತಾ ಇರಬೇಕಾಗುತ್ತೆ, ಗಂಟೆಗಟ್ಟಲೆ ಕಾಯ್ತಾ ಇರಬೇಕಾಗುತ್ತೆ ಅಂತೇಳಿ ಶಾಪ ಆಗ್ತಾಯಿದ್ರು. ಈ ಬಾರಿ ಎಲ್ಲದಕ್ಕಿಂತಲೂ ಕೂಡ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಮನೆಯ ಮುಖ್ಯಸ್ಥ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಹೆಂಗಿದ್ದಾರೋ ಆ ಜಿಲ್ಲಾಡಳಿತ ಕೂಡ ಅದಕ್ಕೆ ತಕ್ಕದಾದ ರೀತಿಯಲ್ಲಿ ನಡವಳಿಕೆ ಕಾಣಿಸ್ತಾ ಇದೆ. ಏನಂತೀರಿ? ದಶರಥ್, ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಕಷ್ಟು ಶಿಸ್ತುಬದ್ಧಿನಿಂದ ನಡೀತಾ ಇದೆ ಅನ್ನುವ ಮಾತುಗಳು, ಆ ತರದ ಒಂದು ಚರ್ಚೆಗಳು ಹಾಸನದಲ್ಲಿ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಭಕ್ತರು ರಾಜ್ಯದ ನಾನಾ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತರು ಹರಿದು ಬರ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಸುಮಾರು 3.5 ಲಕ್ಷ ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಅನ್ನುವ ಹೇಳಿಕೆಯನ್ನ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು TFIಗೆ ಕೊಟ್ಟಿರುವಂತದ್ದು. ನಿನ್ನೆ ಮತ್ತೆ ಮೊನ್ನೆ ಸಾಕಷ್ಟು ಭಕ್ತರ ಗಣನೀಯ ಏರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಿತ್ತು. ದೇವಸ್ಥಾನದ ಆದಾಯ ಏನಿದೆ ಅದು ದುಪ್ಪಟ್ಟು ಹೆಚ್ಚಾಗಿದೆ. ಇದೇ ಮೊದಲನೇ ಬಾರಿಗೆ ಇನ್ನು 4 ದಿನ ದರ್ಶನ ಬಾಕಿ ಇರುವಂತದ್ದು. ಹಾಸನಾಂಬೆಯ ದರ್ಶನ 17 ಕೋಟಿ ಆದಾಯ. ಕೇವಲ ಇದು ಹುಂಡಿದಲ್ಲ, ಟಿಕೆಟ್ ಮಾರಾಟದಿಂದಲೇ 17 ಕೋಟಿ ಆದಾಯ ಜಿಲ್ಲಾಡಳಿತಕ್ಕೆ ಹಾಸನಾಂಬ ದೇವಿಯ ದರ್ಶನಕ್ಕೆ ಬಂದಂತಹ ಭಕ್ತರಿಂದ ಹರಿದು ಬಂದಿರುವಂತದ್ದು. ಇನ್ನು 4 ದಿನ ದರ್ಶನ ಇದೆ. ನಾಳೆ ಭಾನುವಾರ, ಸೋಮವಾರ, ಮಂಗಳವಾರ, ಇವ 3 ದಿನ ಬುಧವಾರ, 4 ದಿನ ಕೂಡ ಸಾರ್ವಜನಿಕ ದರ್ಶನ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಸಾಕಷ್ಟು ಇದೆ. ಹಾಗಾಗಿ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಸನ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜಿತಾ ಅವರು ಎಲ್ಲರೂ ಕೂಡ ಅವರು ದೇವಸ್ಥಾನದ ಸನ್ನಿಧಾನವನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ತಡರಾತ್ರಿ ಬಂದಂತಹ ಸಚಿವರು ಅಲ್ಲೇ ಬೀಡುಬಿಟ್ಟಿದ್ದಾರೆ. ಕೇವಲ 1-2 ಗಂಟೆಯ ಹೋಗಿ ರೆಸ್ಟ್ ಮಾಡಿ ಮತ್ತೆ ದೇವಸ್ಥಾನ ಹತ್ರ ಬಂದಿರುವಂತದ್ದು. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ದೇವಸ್ಥಾನದಲ್ಲಿ ಬೀಡು ಬಿಟ್ರೆ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಬರ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ನಿನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಸ್ಪೀಡ್ ಆಗಿ ದರ್ಶನ ಆಗ್ತಾ ಇದೆ. ಸಾರ್ವಜನಿಕ ದರ್ಶನ ಸ್ಪೀಡ್ ಆಗಿ ಆಗ್ತಾ ಇದೆ. ಜೊತೆಗೆ 300 ರೂಪಾಯಿ ಟಿಕೆಟ್ ಕ್ಯೂ ಏನಿತ್ತು ಅದು ಒಂದಿಷ್ಟು ಬೇಗ ಸರದಿ ಸಾಲಿನಲ್ಲಿ ನಿಂತವರು ದರ್ಶನ ಪಡಿತಾ ಇದ್ದಾರೆ. 1000 ರೂಪಾಯಿನ ಕ್ಯೂ ಏನಿತ್ತು ಅದು ಈಗ ಸದ್ಯಕ್ಕೆ ಕಡಿಮೆ ಆಗಿದೆ. ಬಟ್ ಮತ್ತೆ ಸಂಜೆ ಹೆಚ್ಚಾಗುವಂತಹ ಸಾಧ್ಯತೆ. ಯಾವ ಟೈಮ್ ನಲ್ಲಿ ಭಕ್ತರು ಬರ್ತಾರೆ, ಯಾವ ಟೈಮ್ ನಲ್ಲಿ ಕ್ಯೂ ರಶ್ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ ತರದ ಒಂದು ಭಕ್ತರು ಜಿಲ್ಲೆಗಳಿಂದ ಹರಿದು ಬರ್ತಾ ಇದ್ದಾರೆ. ಕೆಲವೊಂದ್ ಕಡೆ KSRTC ಬಸ್ನ ಸಮಸ್ಯೆಗಳಾಗಿದೆ. ಹಾಸನಾಂಬ ದರ್ಶನೋತ್ಸವಕ್ಕೆ ಬಸ್ ಬಿಟ್ಟಂತ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಬಸ್ ಹೋಗಿಲ್ಲ. ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಗೊಂದಲಕ್ಕೆ ಕೂಡ ಒಳಗಾಗಿರುವಂತದ್ದನ್ನ ಬಿಟ್ರೆ
ಈಗ ಸದ್ಯಕ್ಕೆ ಹಾಸನಾಂಬ ಜಾತ್ರಾ ಮಹೋತ್ಸವ ಸಾಕಷ್ಟು ಒಂದ್ ರೀತಿ ಶಿಸ್ತುಬದ್ಧಿನಿಂದ ನಡೀತಾ ಇರುವಂತದ್ದು. ಎಸ್